ಅವ್ರದ್ದು ನಮ್ಮದು ತುಂಬ ಹಳೆ ಗೆಳೆತನ. ಅಗ್ರಜ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ಬರು ಪರಿಚಯ ಆಗಿದೆ ಒಂದು ಟೀ ಅಂಗಡಿ ಹತ್ರ. ಸೊ ಬದುಕು ಟೀ ಅಂಗಡಿಯಿಂದ ಹೊರಾಯಿನ ಮಾಲ್ಗೆ ಬಂದು ನಿಲ್ಲಿಸಿದೆ. ನಿಜಕ್ಕೂ ಸಿನಿಮಾ ಗ್ರಾಮರ್ ಏನೊಂದು ಸ್ಟೇಜಸ್ ಇರುತ್ತಲ್ಲ, ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿತು ಇವತ್ತು ಗೀತಾ, ಹೊಯ್ಸಳ, ತದನಂತರ ಈಗ ಈ ಸಿನಿಮಾ, ಮತ್ತು ಯಾವುದು ಇನ್ಫ್ಲೂಯೆನ್ಸು ಮತ್ತೊಂದು ಇಲ್ಲ, ಕೆಲಸ ನೋಡಿ ಕೆಲಸ ತಗೊಳ್ಳೋವಂಥ ವ್ಯಕ್ತಿ. ನನಗೆ ತುಂಬ ಇಷ್ಟವಾದ ಡೈರೆಕ್ಟ್ರು ವಿಜಯ್ ಅವರು. ಸೊ ಈ ಸಿನಿಮಾ ಶುರುವಾಗಬೇಕು ಅಂತ ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ದು ಮಾಲೂರು ಶ್ರೀನಿವಾಸ್, ಕೋರಿಯೋಗ್ರಾಫರ್. ಸರಿ, ಅವರು ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ರು. ಹೇಮಂತ್ನ ಕೇಳಿದೆ ಯಾವ ಥರ ಏನು, ಯಾವ ಥರ ಸಿನಿಮಾ ಆಗಬೇಕು ಅಂತಿದ್ದಾಗ ರೆಡಿ ಆಗಿದೆ. ಅಂದರೆ ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗ ಅಂತ ಅನಿಸ್ಬಿಟ್ರೆ ಅಪ್ಕೊಂಡ್ಬಿಡ್ತಾರೆ. ಮುಂದಿನ ಪಿಕ್ಚರ್ ಮೈಕ್ ಆನ್ ಇದೆ. ಹಾಂ, ಆನಿದೆ ಮಾತಾಡೋ ಕೇಳಿ. ಎಲ್ಲ ಮುಂದೆ ಬನ್ನಿ. ಅನೂಪ್ ಸರ್ ಹೇಳಿದ್ರು ಅನುಶ್ರೀನ ಆಂಕರಿಂಗ್ ಕರ್ಸಿದ್ದಾರೆ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ನಾನು ಬಂದಿರೋದಲ್ಲ, ಇವರಿಬ್ರು ಬಂದಿದ್ದಾರೆ ಅಂತಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ಅದು ಒಂದ್ ಕಡೆ. ಇನ್ನೊಂದು ಕಡೆ ಸಿನಿಮಾ ಇನ್ನೆಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದಕ್ಕೆ ನೀವಿಬ್ರು ಇಲ್ಲಿ ಇರೋದೇ ತುಂಬಾ ದೊಡ್ಡ ಸಾಕ್ಷಿ. ಅಚ್ಯುತ್ ಸರ್, ಮೊದಲನೇದಾಗಿ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ, ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಹೇಮಂತ್ ತಮ್ಮ ಮೊದಲ ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದು ಡಾನ್ಸಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಅಭಿನಯದ ಭಾಗಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತಾ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟಲ್ಲದೆ ಈ ಚಿತ್ರವನ್ನು ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ 2 ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆ್ಯಕ್ಟಿವಿಟಿನಲ್ಲಿ ತೊಡಗಿದ್ದಾರೆ. ಚಿತ್ರ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು, ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಅವಾಗ ಅಸೋಸಿಯೇಟ್ ಆಗಿದ್ದರು. ಆನಂತರ ಅವರು ಮಾಡಿದ 3 ಚಿತ್ರಗಳಲ್ಲಿ ಇದು 3ನೇ ಚಿತ್ರ. 3 ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ. ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಅನೂಪ್ ಸೆಳೀನು, ಮಾಸ್ತಿಯವರು, ವಿನಯ್, ಮಹೇಶ್ ಕಾರ್ತಿಕ್, ರಮೇಶ್ ಇಂದ್ರ, ರಾಘು ಶಿವಮೊಗ್ಗ, ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಭಾಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಬಾಂಡಿಂಗ್ ನೋಡೋಕ್ಕೆ ನಮಗೆ ಖುಷಿ ಸರ್. ನನಗೆ ಮನೆಗೆ ಬಂದಾಗ ಇಂಟರ್ವ್ಯೂ ಮಾಡೋದಕ್ಕೆ ಕೇಳಿದ್ರು, ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದ್ರ ಬಗ್ಗೆ ಹೇಳಿ ಅಂತ. ನಾನು ಹೇಳಿದೆ, ನಾವು ಮಾಡಿರೋದಿಲ್ಲ ಅಚ್ಚು ಜೊತೆ ಏನು ಹೇಳಿ ಅವ್ರ ಬಗ್ಗೆ ನಾನು ಅಂತ. ಯಾಕೆಂದರೆ ಮಾಡಿರೋ ಸೀನ್ ಇವ್ರ ಜೊತೆನೇ ಜಾಸ್ತಿ. ಮತ್ತು ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಬ್ಯುಲಸ್ ಆ್ಯಕ್ಟರ್. ಹೇಮಂತ್ ತುಂಬ ಪ್ಯಾಷನೇಟ್ ಆಗಿ, ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ. ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಆ್ಯಂಡ್ ಅಚ್ಯುತ್ ಅವ್ರು ಹೇಳಿದಾಗೆ 2 ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ. ಇದು ಭಾಳ ಬೇಕು ಸಿನಿಮಾಕ್ಕೆ, ಭಾಳ ಮುಖ್ಯ. ಅದನ್ನು ನೀವು ಪಾಲಿಸ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಾಗುತ್ತೆ. ಸಿನಿಮಾ ನಾನು ಡಬ್ಬಿಂಗ್ ಅಂತ ಅನ್ನಿಸ್ತು. ವಿಜಯ್ ಅಫ್ಕೋರ್ಸ್ ನಾನು ನನಗೆ ಅಸೋಸಿಯೇಟ್ ಆಗಿ 2 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು. ತುಂಬ ಸ್ಲಿಕ್ ಆಗಿದೆ ಸಿನಿಮಾ, ತುಂಬ ಫಾಸ್ಟ್ ಆಗಿದೆ. ಸಿನಿಮಾದಲ್ಲಿ ನಾವು ಅಂದ್ಕೊಂಡೋಗಿ ನಾವೇನು ಅಂದ್ಕೊಳ್ತೀವಿ ಅದು ಆಗೋದಿಲ್ಲ. ಸಿನಿಮಾದಲ್ಲಿ ಅದೊಂದು ಟ್ವಿಸ್ಟ್ ಇದೆ, ಅದನ್ನು ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ಸೊ ಇಟ್ ಹೋಲ್ಡ್ಸ್ ಯುವರ್ ಇಂಟ್ರೆಸ್ಟ್
ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿ ಅವರ ಸಂಭಾಷಣೆ ಅದು ಹೇಳಿದ್ಮೇಲೆ ನಾನು ಏನು ಎರಡನೇ ಮಾತೇ ಇಲ್ಲ ನನಗೆ, ಯಾಕೆಂದರೆ ಮಾಸ್ತಿಯವರ ಸಂಭಾಷಣೆಗಳನ್ನ ಸುಮಾರು ಸರಿ ಹೇಳಿದ್ದೀನಿ. ಹಾಗಾಗಿ ಮಾಸ್ತಿ ಇದ್ದರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತೇನೆ ಅದು. ಸೊ ಹಾಗಾಗಿ ಮಾಸ್ತಿ ಇಸ್ ಆಲ್ವೇಸ್ ದೇರ್ ಫಾರ್ ಅಸ್. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ಕು, ಅಂದರೆ ಎಲ್ಲರೂ ಹೊಸ ಹುಡುಗರು, ತುಂಬ ಖುಷಿ ಆಗುತ್ತೆ. ಎಲ್ಲ ಹೊಸ ಹುಡುಗರ ಜೊತೆ, 10 ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಜನ್ರೇಷನ್ ಜೊತೆ ನಾವು ಆ್ಯಕ್ಟ್ ಮಾಡೋದಕ್ಕೆ ನಮಗೂ ಒಂದು ಕಲಿಕೆ ಅನಿಸುತ್ತೆ. ಅದು ನಮಗೂ ಬಹಳ, ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ. ಸೊ ಜನ್ರೇಷನ್ ಬದಲಾಗ್ತಾ ಇದ್ದಾಗೆ ನಾವು ಬದಲಾಗ್ತಾ ಹೋಗಬೇಕು. ಸೊ ನಾವು ಇವ್ರ ಜೊತೆ ಮಾಡಿದಾಗಲೇ ನಾವು ಬದಲಾಗೋದು. ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ. ಹಾಗಾಗಿ ವಿಜಯ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅನೂಪ್, ಎವ್ರಿಬಡಿ, ನಮ್ಮ ಹೀರೋ ಅವ್ರಿಗೆ ಮತ್ತೊಮ್ಮೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸರ್, ನಿರ್ಮಾಪಕರು, ಅವ್ರ ತಂದೆ ಅವರಿಗೆ ವಂಡರ್ಫುಲ್. ಅಪ್ಪ ಮಗ ಅನ್ಸೋದಿಲ್ವಲ್ಲ ಸರ್ ನೀವಿಬ್ರು? ಫ್ಯಾಬ್ಯುಲಸ್ ಸರ್. ಆಲ್ ದ ಬೆಸ್ಟ್ ಫಾರ್ ದ 20th. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಬರಲಿಲ್ಲ ಅಂದ್ರೆ ಎಲ್ಲ ಕ್ಯಾಮ್ರಾಮನ್ಸ್ ನನಗೆ ಬಾಯಿ ತುಂಬಾ ಹೋಗಿದ್ದಾರೆ. ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡೋದೇ ನಮಗ್ ಖುಷಿ. ನನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಂಡೇ ಬರ್ತಾ ಇದೀವಲ್ಲ. ಥ್ಯಾಂಕ್ ಯು. ಆಯ್ನ ನಿಮ್ಮ ಸಿನಿಮಾ ಆಯ್ಕೆಗಳು ಬಹಳ ವಿಭಿನ್ನ. ಅದು ಆಲ್ಫಾ ಆಗಿರ್ಬೋದು, ಇದಕ್ಕಿಂತ ಮುಂಚೆ XY ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಅಂದ್ರೆ ಯುನೀಕ್ ಆಗಿರುವಂತ ಸಿನಿಮಾಗಳನ್ನ ಆಯನ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಆಲ್ಫಾ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡಿ ಪ್ಲೀಸ್. ಗುಡ್ ಈವ್ನಿಂಗ್ ಎವ್ರಿವಾನ್. ಎಲ್ರು ಹೇಗಿದ್ದೀರಾ? ಏನ್ ಸೌಂಡೇ ಬರ್ತಾ ಇಲ್ಲ? ನಿಮ್ಮ ನೋಡಿ ಸ್ವಲ್ಪ ಫ್ರೀಸ್ ಆಗವ್ರೆ, ಚಳಿ ಇದೆಯಲ್ಲ. ಫಸ್ಟ್ ಆಫ್ ಆಲ್ ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇಟ್ಸ್ ಅನ್ ಆನರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಐ ಡೋಂಟ್ ನೋ ಹೌ ಯು ಇಮ್ಯಾಜಿನ್ ಮೀ ಇನ್ ಅ ಕಾಪ್ ಕ್ಯಾರೆಕ್ಟರ್. ಮುಂಚೆ ಎಲ್ಲ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ರೂರಲ್ ಥರದ ಒಂದು ರೋಲ್ಸೇ ಬರ್ತಾ ಇತ್ತು. ಯು ಗೇವ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ರಿಯಲಿ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಚ್ಯುತ್ ಸರ್, ಅವಿನಾಶ್ ಸರ್, ನಿಮ್ಮನ್ನು ಸ್ಪಾಟಲ್ಲಿ ಡೈರೆಕ್ಟಾಗಿ ನೋಡೋದೇ ಒಂದು ಖುಷಿ. ನಿಮ್ಮ ಜೊತೆ ಕೆಲಸ ಮಾಡಿರೋದು ಇನ್ನೂ ಹೆಚ್ಚು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಇನ್ಸ್ಪೈರ್ಡ್ ಮೀ ಅ ಲಾಟ್. ಆ್ಯಂಡ್ ನಮ್ಮ ಒಂದು ಸಣ್ಣ ಕಥೆಗಳೆಲ್ಲ ಶೇರ್ ಮಾಡ್ಕೊಂಡ್ವಲ್ಲ, ಅದೆಲ್ಲ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ಅಚ್ಯುತ್ ಸರ್. ಆ್ಯಂಡ್ ಕಾರ್ತಿಕ್ ಮಹೇಶ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಲೇಬೇಕು. ಇಟ್ಸ್ ನಾಟ್ ಈಸಿ ಬೀಯಿಂಗ್ ಅನ್ ಆ್ಯಕ್ಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ನೋಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಪ್ರಮೋಷನ್ ಟೈಮಲ್ಲೂ ನಾವೆಲ್ಲರೂ, ನಾನು, ಗೋಪಿಕಾ ಹಾಗೆ ಹೇಮಂತ್ ಟ್ರಾವೆಲ್ ಮಾಡ್ತಾ ಇದ್ವಿ. ಯೂಸ್ ಟು ಕೋಆರ್ಡಿನೇಟ್ ಎವ್ರಿ ಸಿಂಗಲ್ ಥಿಂಗ್ ವಿತ್ ಎವ್ರಿಬಡಿ. ಸೊ ಇಟ್ ವಾಸ್ ವೆರಿ ಹಾರ್ಡ್ ಆ್ಯಂಡ್ ಐ ಕುಡ್ ಡೈರೆಕ್ಟ್ಲಿ ಸಿ ದ್ಯಾಟ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್. ನಿಮ್ಮ ಡ್ಯಾನ್ಸ್ ಆಗಿ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಹೌ ಮಚ್ ಎಫರ್ಟ್ಸ್ ಯು ಪುಟ್ ಇನ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಆ್ಯಂಡ್ ಯಾರನ್ನಾದ್ರೂ ಮಿಸ್ ಮಾಡಿದರೆ ಸೊ ಸಾರಿ. ಆ್ಯಂಡ್ ಗೋಪಿಕಾ, ಇಟ್ ವಾಸ್ ವಂಡರ್ಫುಲ್ ಡಾನ್ಸಿಂಗ್ ವಿತ್ ಯು. ವಿ ಜಸ್ಟ್ ಶೇರ್ಡ್ ಒನ್ ಸಾಂಗ್ ಇನ್ ರಾವ ರಾವ. ಇಟ್ ವಾಸ್ ರಿಯಲಿ ನೈಸ್. Thank you to the entire team of Alpha, and my mom and dad are here. Thank you ma, thank you dad for coming here. ನೋಡ್ಬೇಕಾದ್ರೆ ಸೌಂಡಿಂಗ್ ಆಗಿರ್ಬೋದು, ಹೇಮಂತ್ ಅವರ ಅಭಿನಯ ಆಗಿರ್ಬೋದು, ಐ ಥಿಂಕ್ ಅವ್ರ ತಂದೆ ಇವತ್ತು ನಿಜವಾಗ್ಲೂ ಹಿ ಸೋ ಪ್ರೌಡ್ ಆಫ್ ಹಿಸ್ ಸನ್. ಮುರಳಿ ಸರ್, ಉಗ್ರಂ, ರಥಾವರ, ಬಗೀರ ಈ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿ ಅಂತ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟು, ಅವರ ಡಾನ್ಸು, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾಗೆ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತು ಟ್ರೈಲರ್ ನೋಡಿದಾಗ? My boy, Hemant, welcome to Kannada film industry. Welcome.
ನಾನು ಬಹುಶಃ ತುಂಬಾ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀನಿ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಕೈಲಿ ಏನು ಹೇಳಕ್ಕಾಗಲ್ಲ. ಐ ವಾಸ್ ಅ ಬ್ಲಾಂಕ್ ಪೇಪರ್. ಚಂದ್ರಚಕೋರ್ಲಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನ್ ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು. ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಲಿ. 2003 ರಿಲೀಸ್ ಆಗಿದೆ ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾನು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ ಮಿಂಚಿನ ಊಟ, ಅಂಡ್ ಆಫ್ ಕೋರ್ಸ್ ಹರರಾಮ ಹರಕೃಷ್ಣ, ಶ್ರೀಹರಿಕತೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗ್ಗೀರವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ ಚಿನ್ನ. ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ತಿಳ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಾ ಹೇಮಂತ್, ಈಗಲೂ ಎಲ್ಲೋ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಚಿನ್ನ. ಒಳ್ಳೇದು ಮಾತ್ರ. ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡ್ಸ್ಕೊಂಡು ಹೋಗು. ನೀನ್ ಇಷ್ಟ ಬಂದಂಗೆ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡಾಗಿಲ್ಲ. ಒಳ್ಳೆಯವನಾಗಿರೋ ರಜಾ, ನಿಮಗೇನು ಬೇಕೋ ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನು, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರಿಲಿ. ನನ್ನ ಪಾತ್ರ ಆಗಿತ್ತು. ಆದ್ರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಸ್ಕ್ರೀನ್ ಮೇಲೆ ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ವಾಟ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು, ನೀವು ಚೆನ್ನಾಗಿ ಮಾಡಿದ್ರೆ ಕಣ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. ಐ ಹರ್ಡ್ ದಟ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಪ್ರಾಮಿನೆಂಟ್, ಈಕ್ವಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೂವಿ. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ. ಅಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ವಾಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರೂ ಪರದೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಬರ್ದಿರೋರ್ ತರ, ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ತರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್. ಅಂಡ್ ಮ್ಯೂಸಿಕ್ ಅನೂಪ್ ಅವರಲ್ಲ, ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ದಾರೆ ಆ ಮ್ಯೂಸಿಕ್. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನ್ ಗೊತ್ತಮ್ಮನು, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ತರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದ್ರೆ ಯಾಕಮ್ಮ ನೋಡಲ್ಲ ನಮ್ ಜನ? ಯಾರಮ್ಮ ಹೇಳಿದ್ದು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರಿಗೂ ಒಂದು ಕಿವಿ ಮಾತು, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರು, ಮಹಾ ದೇವರುಗಳಿಗೆ, ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದ್ ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದಕ್ಕೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂತ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ
ನಿಮ್ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರೀಮುರಳಿ ಸರ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ನಾನು 10 ವರ್ಷ ಹಿಂದೆ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ 10 ವರ್ಷ ಹಿಂದೆ ಉಗ್ರಂ ಸಿನಿಮಾ ನೋಡಿದಾಗ ಆಗ ಬಂತು ಗೂಸ್ ಬಂಪ್ಸು. ಇವಾಗ್ಲೂ ಅದೇ ಕ್ರೇಜ್ ಇದೆ. ಇನ್ನು 10 ವರ್ಷ ಆದ್ಮೇಲೂ ಉಗ್ರಂ ಸಿನಿಮಾ ಅಂದ್ರೆ ಅದೇ ಕ್ರೇಜು. ಯಾರಾದ್ರೂ ಒಬ್ರು ಆಕ್ಟರ್ಗೆ ನಾನು ಫಿಲಂ ಇಂಡಸ್ಟ್ರಿಗೆ ಬರೋವಾಗ ಯಾವ ತರ ಸಿನಿಮಾಗಳು ಮಾಡಬೇಕು, ಫಸ್ಟ್ ಸಿನಿಮಾನೇ ತುಂಬಾ ಚೆನ್ನಾಗಿ ಬರುತ್ತೆ. ಆ ತರ ಅಂದ್ರೆ ತುಂಬಾ ದೊಡ್ಡ ಸಿನಿಮಾ ಆ ತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದ್ ಕತೆ, ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್. ನನಗೂ ಅದೇ ತರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ತರ ಸಿನಿಮಾ ಬರಬೇಕು, ಯಾವ ತರ ಸ್ಟೋರೀಸ್ ಇದ್ ಮಾಡ್ಬೇಕು ಅಂದಾಗ ಫಸ್ಟ್ ನಮ್ಗೆಲ್ಲ ಮೈಂಡ್ ಬರೋದೇ ಉಗ್ರಂ ಅಂತ ಒಂದ್ ಸಿನಿಮಾ. ಸರ್ ಉಗ್ರಂ ಎಂತ ಸಿನಿಮಾ ಅಂದ್ರೆ ಒಬ್ಬ ಆಕ್ಟರ್ಗೆ ಉಗ್ರಂ ಅಂತ ಒಂದ್ ಸಿನಿಮಾ ಲೈಫ್ ಅಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಸಿನಿಮಾ ತರ ನನ್ ಫೀಲಿಂಗು. ಲೈಫ್ ಅಲ್ಲಿ ಏನ್ ಸಾಧನೆ ಮಾಡಿದೆ ಅಂದ್ರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಇನ್ನೇನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು ಇಲ್ಲ ಬಿಟ್ಬಿಡ್ಬೋದು. ಆ ತರದೊಂದು ಸಿನಿಮಾ ಉಗ್ರಮು. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬಾ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ ಇವೆಂಟ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸಬರು ಕನ್ನಡ ಸಿನಿಮಾಗಳಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ತರ ಆಗಿದೆ ಜನಕ್ಕೆ. ಅಂದ್ರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದ್ರಲ್ಲೂ ಹೊಸಬರು ಬಂದ್ರೆ ಚೆನ್ನಾಗಿ ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಆ ತರದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ತರ ಕತೆ ಸಿಕ್ತು. ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಒಳ್ಳೆ ಅದ್ಭುತವಾದಂತ ಟೀಮ್ ನ ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಮೇನ್ ಆಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ. ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ, ಹಾಗೆ ಹೊಸ ಸಿನಿಮಾಗಳಿಂದ ಅನ್ನ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು ಪ್ರಮೋಷನ್ದು. ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀವಿ. ನೀವು ಟೀಸರ್, ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡ್ದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದ್ಭುತವಾದ ರೆಸ್ಪಾನ್ಸ್. ಬಟ್ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡ್ಬೇಕು, ಆಗ್ಲೇ ನಮ್ಗೊಂದು ಸಕ್ಸಸ್ ಅನ್ನೋದೊಂದು ಇರುತ್ತಲ್ವಾ. ರೀಚ್ ಮಾಡಿಸೋದು ತುಂಬಾ ಕಷ್ಟ ಇದೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಶ್ರೀಮುರಳಿ ಸರ್ಗೆ ಒಂದ್ಸಲ ಕೇಳಿದ್ವಿ, ಯಾವ್ದಾದ್ರು ಒಂದು ಇವೆಂಟ್ ಬಂದು ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಸರ್, ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಅಂತ. ಸರ್ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ. ನನಗೆ ಸರ್ ಬಗ್ಗೆ ಇದ್ದಿದ್ದು ಸ್ಟಾರ್ ವ್ಯಾಲ್ಯೂ ಚಿಕ್ಕ ವಯಸ್ಸಿಂದ ತುಂಬಾನೇ ಜಾಸ್ತಿ ಇತ್ತು, ಅದ್ ಹೇಳಕ್ಕೆ ಆಗಲ್ಲ. ಬಟ್ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ರಿಪ್ಲೈ ಮಾಡಿದ್ರು, ಶೂಟಿಂಗ್ ಅಲ್ಲಿ ಇದೀನಿ, ನೆಕ್ಸ್ಟ್ ಯಾವ್ದಾದ್ರು 100% ಬಂದೇ ಬರ್ತೀನಮ್ಮ ಅಂತ ಹೇಳಿದ್ರು. ಅದೇ ರೀತಿ ಟ್ರೈಲರ್ ಲಾಂಚ್ ಗೆ ಬಂದ್ರು. ಆ ವರ್ಡ್ಸ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಹೊಸಬರಿಗೆ ಯಾವಾಗ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ದೇ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶ್ರೀಮುರಳಿ ಸರ್ಗೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋ ಸರ್ನ. ಇನ್ವೈಟ್ ಮಾಡಕ್ ಕೂಡ ಫೋನ್ ಅಲ್ಲಿ ನಮ್ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಪರಿಚಯ ಇದಾರೆ ಎಲ್ಲರೂ ಹೇಳಿದ್ರು. ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿ ಇಲ್ಲ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಸರ್ ಒಂದು ಸಪೋರ್ಟ್ ಮಾಡ್ಬೇಕು, ಹೊಸಬರು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ ಟೀಮು ಮತ್ತೆ ಡೈರೆಕ್ಟರ್ ಸರ್ಗೆ ಮತ್ತೆ ಎಲ್ಲಾ ಆಕ್ಟರ್ಸ್ಗೆ, ಅಚ್ಯುತ್ ಸರ್, ಅವಿನಾಶ್ ಸರ್, ಇಂಥ ಸೀನಿಯರ್ಸ್ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ಖುಷಿಯಾಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಸರ್, ಬಾಲು ನಾಗೇಂದ್ರ ಸರ್, ಎಲ್ಲರೂ ಅಷ್ಟೇ, ಅವಿನಾಶ್ ಬಿಡಪ್ಪ ಸರ್. ಥ್ಯಾಂಕ್ ಯು ಶ್ರೀಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹತ್ರ ಇಟ್ಕೊಳ್ಳಿ ಮೈಕು. ಇಲ್ಲ, ನಾನು ಒಂದು ಸಾಲ ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. 1 year journey I'm saying the same thing. I think I'll give you this mic. Hi, ನಮಸ್ಕಾರ, good evening everyone. ನೀವು ಈ ತರ ಸೀರೆ ಉಟ್ಕೊಂಡು ಆ ಸೀರೆ ಈ ರೀತಿ ಹಾರ್ತಾ ಕೂದಲು ಹಾರ್ತಾ ಇದ್ರೆ ನಮ್ಮ ಹುಡುಗರೆಲ್ಲ ಸೀರೆಲಿ ಹುಡುಗಿರ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು ಅಂತಿದ್ದಾರೆ. ಎನಿವೇಸ್ ಇಟ್ಸ್ ಅ ಕನ್ನಡ ಸಾಂಗ್, ಇಟ್ಸ್ ವೆರಿ ಫೇಮಸ್. எனக்கு மலையாளம் அறியல, எனக்கு கன்னட so you choose your language, basically choose love language. What do you have to say about Alpha is a film ತುಂಬಾ it's made with a lot of love, and nankoskara it's my debut. It's my first time in a movie, and I'm so privileged. On Kannada industry ge I've been welcomed so well as well. ನಾನಿದು ಒಂದು ಕಾರ್ಯ ಹೇಳಕ್ಕೆ ಇಷ್ಟಪಡ್ತೀನಿ, and I've said this in every stage. ನಾನು ಜಾಲ ನರ್ವಸ್ ಇತ್ತು ಆ್ಯಕ್ಚುಲಿ.
in case I make any mistakes, please forgive me. ಕನ್ನಡದಲ್ಲಿ ಏನಾದರೂ ತಪ್ಪು ಹೇಳಿದ್ರೆ ನೀವು ಇಷ್ಟು ಚೆನ್ನಾಗಿ ಮಾತಾಡಿದ್ರೆ ಮಿಸ್ಟೇಕ್ಸ್ ಎಲ್ಲ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಹಂಗಲ್ಲ. ಬೈ ಕ್ಲೋಸ್ ಅಂಕಲ್, ಬೈ ಕ್ಲೋಸ್. But then actually one thing is non debut, I was nervous because of that. Adadmele Kannada ali debut, I was nervous, even more nervous because I didn't want to disappoint anyone. But I'm so privileged even vedike what Alpha has given me for the last 1 year. Now the journey start ಮಾಡ್ಬಿಟ್ಟು almost 1 year agide, and I couldn't have asked like a better debut than this. So thank you Vijay sir firstly. I think sir saw something in me that I only didn't see, to be honest. So thank you so much. I think nange if I have the confidence to go do better movies, if I have the nan olaginda trust ide to take up better roles, it's only because sir has motivated me so much, and sir has space nange kottide to express in whatever small part I got to play. Akanksha Lila, but Akanksha. So thank you so much to the whole team of Alpha. Adadmele to all the senior artists, as a debutant, it's such a big privilege. Now nodidru cinema and to work with all those artists. So I'm short of words. I'm a little nervous. So please forgive me. Thank you so much. ಕಾರ್ತಿಕ್ ಅವರೇ, ಬಿಗ್ ಬಾಸ್ ಗೆದ್ದ ನಂತರ ಒಂದು ದೊಡ್ಡ ಜವಾಬ್ದಾರಿ, ಹೇಗೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ಆ ಜವಾಬ್ದಾರಿನ ಎಷ್ಟು ಅದ್ಭುತವಾಗಿ ನೀವು ವಹಿಸ್ಕೊಂಡು ಹೋಗ್ತಿದ್ದೀರಾ. ನಾನಾಗಲೇ ಹೇಳಿದ ಹಾಗೆ ಕ್ಯಾರೆಕ್ಟರು ಪಾಸಿಟಿವ ನೆಗೆಟಿವ ಅದೆಲ್ಲ ಸೆಕೆಂಡ್ರಿ, ಅವರೊಬ್ಬರು ಪೂರ್ಣ ಪ್ರಮಾಣದ ನಟನಾಗಿ ಕಲಾವಿದನಾಗಿ ಮಿಂಚ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ವೇದಿಕೆ ಶೇರ್ ಮಾಡ್ಕೊಳ್ತಾ ಇರೋದು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಬಾಂಧವರಿಗೆ, ಇಲ್ಲಿ ಬಂದಿರೋ ಎಲ್ಲ ಜನರಿಗೆ, ಸಿನಿಮಾದ ಅಭಿಮಾನಿಗಳಿಗೆ ಮತ್ತು ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ಗೆ. ಎಸ್ ಮೇಡಮ್, ನನಗೆ ಬಿಗ್ ಬಾಸ್ ಆದಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಜನ. ಅನುಶ್ರೀ ಅಂತೇಳಿ ಕಾರ್ತಿಕ್. 20 ವರ್ಷ ಆಂಕರಿಂಗ್ ಆಗಿದೆ, ನನಗೆ 70 ವರ್ಷ ಆಗಿಲ್ಲ. ಬಟ್ ಆದರೂ ಇಲ್ಲಿ ಅನುಶ್ರೀ ಮೇಡಮ್. ಸೊ ಅಂದರೆ ಬಿಗ್ ಬಾಸ್ ಆದಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದರೆ ನನ್ನ ನಂಬಿ ಇವನು ಏನೋ ಒಂದು ಮಾಡ್ತಾನೆ ಅಂತ. ಸೊ ಅದರ ತಕ್ಕ ಹಾಗೆ ಜನಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಂದ್ರೆ, ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಇದ್ದಾಗ್ಲೂ ನಾನು ಏನು ಮಾಡ್ತೀನಿ ಅಂತಲೇ ನೋಡಿನೇ ಇಷ್ಟಪಟ್ಟು, ಒಬ್ಬ ಇವ್ನು ಆ್ಯಕ್ಟ್ ಮಾಡ್ತಾನೆ ಪರವಾಗಿಲ್ಲ, ಇವ್ನು ಡ್ಯಾನ್ಸ್ ಮಾಡ್ತಾನೆ ಪರವಾಗಿಲ್ಲ ಅಂತೆಲ್ಲ, ಓಕೆ ಇವ್ನ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದರು. ಅದೆಲ್ಲ ಆ ನಂಬಿಕೆನ ಹೊರಗಡೆ ಬಂದಮೇಲೆ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ನಂಬಿದ್ದೆ. ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನಿಮಾದಲ್ಲಿ ರಾಮರಸ ಅಂತ ಒಂದು ಸಿನಿಮಾ ಗಿರೀಶ್ ಸರ್ ಹೇಳ್ದಾಗೆ ಅದ್ರಲ್ಲಿ ಹೀರೋ ಆಗಿ ಮಾಡ್ತದೆ, ಮತ್ತೆ ರಿಚ್ ಅಂತ ನಡೀತದೆ, ಮತ್ತೆ ಇನ್ನೊಂದು 2 ಸಿನಿಮಾ ಅದ್ರ ಬಗ್ಗೆನೂ ನಡೀತಾ ಇದೆ. ಬಟ್ ಆಲ್ಫಾ ಯಾಕೆ ಅಂತ ನಾನು ಫಸ್ಟ್ ಆ್ಯಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ್ಲೂ ಓಕೆ ಹೌದಾ, ಬಟ್ ನನ್ನ ಯೋಚನೆ ಬಂದಿದ್ದು, ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲ ಪಾತ್ರವನ್ನು ಅವ್ರು ಟ್ರೀಟ್ ಮಾಡಿದಂತ ರೀತಿ, ಓಕೆ ಒಂದ್ಸಲಿ ಕೇಳಿ ನೋಡೋಣ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನಾನು ಹೋಗಿದ್ದು. ಬಟ್ ಕೇಳಿದಾಗ ಐ ಟುಕ್ ಸಮ್ ಟೈಮ್, ಸರ್ ಮಾಡೋಣ ಇದು ಆಯ್ತು, ಒಂದು ಸ್ವಲ್ಪ ಟೈಮ್ ತಗೋತೀನಿ ಅಂತ. ತುಂಬಾನೇ ಕಾಡಿದಂಥ ಪಾತ್ರ, ತುಂಬಾನೇ ಕಾಡಿದ್ದು. ಜನಗಳು ನೋಡಿದಾಗ್ಲೂ ನಾನು ಐ ಆಮ್ ಶೋರ್ 100% ಶೋರ್ ನನ್ನ ಪಾತ್ರನಾಗಲಿ, ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬಾನೇ ಇಷ್ಟ ಆಯಿತು. ಪೂರ್ತಿ ಸಿನಿಮಾ ನಾನು ನೋಡೋಕೆ ಅವಕಾಶ ಕೊಟ್ಟರೆ ನಾನು 100% ಇವಾಗಲೂ ಕೂತ್ಕೊಂಡು ನೋಡ್ತೀನಿ. ಡೆಫಿನೆಟ್ಲಿ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂತಂದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕಿಂತ ಹೇಮಂತ್ ಅವ್ರ ಬಗ್ಗೆ, ನಿಮ್ಮ ಬಗ್ಗೆ ಹೇಳ್ತೀನಿ. ತುಂಬಾನೇ ಎಫರ್ಟ್ಸ್ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಎಲ್ಲರನ್ನೂ ಕೂಡಿಸ್ಕೊಂಡು ಮಾಡಿರುವಂಥ ಸಿನಿಮಾ. ನನಗೆ ಪರ್ಸ್ನಲಿ ನೋಡಿದಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ತುಂಬಾನೇ ಖುಷಿ ಆಯಿತು. ಇದನ್ನ ನಾನು ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಹೇಳ್ಕೊಂಡು ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಇನ್ನೊಂದು ವಿಷಯ, ನನ್ನ ತಮ್ಮ ಆ್ಯಕ್ಚುಲಿ ನನ್ನ ಕಸಿನ್ ಇದ್ದಾನೆ, ಅವನು ಜಾಸ್ತಿ ಇಂಗ್ಲಿಷ್ ಫಿಲ್ಮ್ಸ್ ನೋಡೋದು ಆಯ್ತಾ. ಈ ಟ್ರೇಲರ್ ತೋರಿಸಿದ ತಕ್ಷಣ, ನನ್ನ ಪಾತ್ರದ ಬಗ್ಗೆ ಒಂಚೂರು ಹೇಳಿದ ತಕ್ಷಣ, ಅಣ್ಣ ಟ್ರೇಲರ್ ಸಕ್ಕದಾಗಿದೆ,
ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಬರೀ ಇಂಗ್ಲಿಷ್ ಫಿಲಮ್ಸೇ ನೋಡಿ ನೋಡಿ ಬರೀ ಅಲ್ಲಿ ಮಾಸ್ ಥಾಟ್ ಪ್ರೊಸೆಸ್ ಅಲ್ಲೇ ಇರೋದು. ಅವ್ನು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ದ. ಸೊ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್. ಇದು ಟ್ರೈಲರ್ ನೋಡಿ ಏನ್ ಹೇಳ್ತಾರೆ ನೋಡ್ಬೇಕು. ಆಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ ಕಾಲ್. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆನೂ ನಾನು ಹೇಳಲೇಬೇಕು. ಅದಕ್ಕಿಂತ ಮುಂಚೆ ಮಾಸ್ತಿ ಸರ್ ಬಗ್ಗೆ ಹೇಳಬೇಕು. ಯಾಕಂತಂದ್ರೆ ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು. ಟೀಸರ್ ಅಲ್ಲೇ ನಾವು ನೋಡಿದೀವಿ, ಇವಾಗ ಟ್ರೇಲರ್ ಅಲ್ಲೂ ನೋಡ್ತಾ ಇದೀವಿ. ಏನ್ ಡೈಲಾಗ್ಸ್ ನಂಗೆ ಹೇಳುವಾಗ್ಲೇನೆ ತುಂಬಾನೇ ಖುಷಿ ಆಯ್ತು. ಅವ್ರೊಂದು ಮಾತು ಹೇಳಿದ್ರು, ಇಲ್ಲೇ ಸ್ಟೇಜ್ ಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಹೋದ್ರು. ಅದರಲ್ಲೇ ನನಗೆ ತುಂಬಾ ಆಪ್ಟ್ ಅಂತ ಅನ್ನಿಸ್ತು. TND ಇಂದ ಒರೇನ್ ಮಾಲಲ್ಲಿ ಇರೋ ಸ್ಟೇಜ್ ಜರ್ನಿ, ಅದೇ ರೀತಿ ನಮ್ದು ಅಷ್ಟೇನೆ. ನಾವು TND ಇಂದ ಮೈಸೂರಲ್ಲಿ ಈಗ ಒರೇನ್ ಮಾಲಿ ನಡೀತಾರ ಒಂದು ದೊಡ್ಡ ಪ್ರೋಗ್ರಾಮ್ ಬಂದಿದ್ದೀವಿ. ಸೊ ದಟ್ ಇಸ್ ಆರ್ ಜರ್ನಿ. ತುಂಬಾ ಚೆನ್ನಾಗಿ ರಿಲೇಟ್ ಆಯ್ತು. ಮತ್ತೆ ಇನ್ನೊಂದು ಕಲಿತೆ, ಅವಿನಾಶ್ ಸರ್ ಒಂದು ಮಾತು ಹೇಳಿದ್ರು. ಅಂತ ಸೀನಿಯರ್ ಆಕ್ಟರ್ ಆಗಿದ್ರು ಅವ್ರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಹೊಸ ಟೀಮಿಂದ, ಹೊಸ ತಂತ್ರಜ್ಞರಿಂದ, ಹೊಸ ಕಲಾವಿದರಿಂದ ಏನೋ ಒಂದು ಕಲಿತಾ ಇದೀವಿ ಅಂತಂದ್ರಲ್ಲ. ಸೊ ಅದು ನಾವ್ ಯಾವಾಗ್ಲೂ ನಾವ್ ಅನ್ಕೋಬೇಕು, ನಾವ್ ಏನೇ ಮಾಡಿದ್ರು ನಾವ್ ಇನ್ನು ಕಲಿತಾ ಇದೀವಿ.